ನಮ್ಮ ಸುಮಾರು ಜನ ನಾವು ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತೀವಿ. ಏನೇ ಒಂದು ಕೇಳಬೇಕಂದ್ರೆ ನಾವು ಎಂಥ ತಗಡು ಪ್ರಶ್ನೆ ಕೇಳಲಿ, ಅದು ಫಸ್ಟ್ಗೆ ಹೇಳೋದು ಬಹಳ ಒಳ್ಳೆ ಪ್ರಶ್ನೆ ನಿಮ್ಮದು ಅಂತ. ಸೊ ಇಟ್ ವಾಂಟ್ ಶೋ ಯು ಯುವರ್ ರಿಯಲ್ ಸೈಡ್. ಅದು ಯಾವಾಗ್ಲೂ ನೀನು ಭಾಳ ಒಳ್ಳೆ ಪ್ರಶ್ನೆ ಕೇಳ್ತಾ ಇದೆಯಾ, ಈ ದಿಕ್ಕು ಭಾಳ ಸರಿಯಾಗಿ ಡೈರೆಕ್ಷನಲ್ಲಿ ಹೋಗ್ತಾ ಇದೆಯಾ, ಅದು ಪ್ರೋತ್ಸಾಹವನ್ನೇ ಕೊಡ್ತಾ ಇರುತ್ತೆ ಹೊರತು ನಮಗೆ ನಮ್ಮ ರಿಯಾಲಿಟಿಯನ್ನು ಹೇಳೋದಿಲ್ಲ. ಸೊ ಈಗ ನಾನು ಕಥೆನ ಕಳಿಸ್ಬಿಟ್ಟು ಸರ್ ಹೇಗಿದೆ ಇದು ಓದಿ ಹೇಳಿ ಅಂತಂದರೆ ಅದನ್ನು ಪ್ರಾಮಾಣಿಕವಾಗಿ ಅದ್ರ ಬಗ್ಗೆ ಒಂದು ಅಭಿಪ್ರಾಯ ತಿಳಿಸುವಂಥವ್ರು ಕಮ್ಮಿ ಆಗ್ತಾ ಇರುವಂತಹ ಇವತ್ತಿನ ಪ್ರಪಂಚದಲ್ಲಿ ನಮಗೆ ಈ ಒಂದು ಇಂಟ್ರೆಸ್ಟಿಂಗ್ ಕೋಇನ್ಸಿಡೆನ್ಸ್ ಏನಂದ್ರೆ 2 ವರ್ಷದ ಕೆಳಗಡೆ ರವೀಂದ್ರ ಮೋದಿ ಅವರ ಒಂದು ಪುಸ್ತಕ ಸಿಗ್ನಲ್ ಜಂಪ್, ಅದನ್ನು ಕೂಡ ನಾವು ಇದೇ ವೇದಿಕೆಯಲ್ಲಿ ಜೋಗಿ ಸರ್, ನಾನು ಮತ್ತೆ ವೀರಕಪುತ್ರ ಶ್ರೀನಿವಾಸ್ ಎಲ್ಲ ನಾವು ಬಿಡುಗಡೆ ಮಾಡಿದ್ವಿ. ನಮ್ಮ ಅನಂತ ಕುಣಿಗಲ್ ಇಲ್ಲ ಹಿಂದೆ ಕೂತ್ಬಿಟ್ಟಿದ್ದಾರೆ ಯಾಕೋ ಸೈಲೆಂಟ್ ಆಗಿ. ಸೊ ಅವತ್ತು ನನಗೆ ಒಂದು ತುಂಬಾ ಖುಷಿಯಾಗಿದ್ದ ವಿಷಯ ಏನಂದ್ರೆ, ನಾವು ಇತ್ತೀಚೆಗೆ ಯಂಗ್ಸ್ಟರ್ಸ್ನ ಬೈತಾ ಇರ್ತೀವಿ, ಚಿಕ್ಕವ್ರಿಗೆ ಏನು ಇವರು ಓದಲ್ಲ ಬರೆಯಲ್ಲ ಕೆಲಸ ಮಾಡಲ್ಲ, ಯಾವಾಗಲೂ ಟಿವಿ ನೋಡ್ತಿರ್ತಾರೆ, ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅಂತೆಲ್ಲ. ಬಟ್ ಅವತ್ತು ಆ ಒಂದು ಯಂಗ್ಸ್ಟರ್ಸ್ನ ಇವರು ಒಂದು ಕಡೆ ಒಟ್ಟುಗೂಡಿಸಿದ್ದು ನೋಡಿ ನನಗೆ ತುಂಬ ಖುಷಿ ಆಗಿತ್ತು. ಮತ್ತು ಇವತ್ತು ಕೂಡ ಒಂದು ವೀಕ್ ಡೇನಲ್ಲಿ ಇಷ್ಟೊಂದು ಜನ ಸೇರಿರೋದು ನಿಜ ಖುಷಿ ಆಯಿತು. ಒಂದು ಒಂದು ಸೊಗಸಾದ ವಿಷಯ ಏನಂದರೆ, ಇಲ್ಲಿ 3 ತಲೆಮಾರಿನವರು ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ಚೆನ್ನಾಗಿ ಡ್ರೆಸ್ ಮಾಡಿ ಕರ್ಕೊಂಬಂದಿದ್ದು, ವೀಣೆಯನ್ನ ನುಡಿಸಿ ಪುಟ್ಟ ಇವಳು ಭಾಳ ಚೆನ್ನಾಗಿ ಒಂದು ಖುಷಿ ಆಯಿತು. ಒಂದು ಏನಂತಾರೆ, ಒಂದು ವಾರ್ಮ್ತ್ ಫೀಲ್ ಆಗ್ತಾ ಇದೆ. ಮೊದಲನೇದಾಗಿ ಇವ್ರಿಗೆ ನಾವು ಚಿದಾನಂದ ಮುದಿ ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ನಮಗೆ ಒಬ್ಬ ಬರಹಗಾರರಾಗಿ ಏನೇ ಒಂದು ವಿಷಯದ ಬಗ್ಗೆ ನಾವು ಬರೆದ್ರೂ ಮುಖ್ಯವಾಗಿ ಅದು ಓದುಗರಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ ನಮಗೆ. ಇವಾಗ ನಾವು ಇಲ್ಲಿ ಕೂತ್ಕೊಂಡ್ಬಿಟ್ಟು ಬೆಂಗಳೂರಂತ ಒಂದು ಚೆನ್ನಾಗಿರೋ ವಾತಾವರಣದಲ್ಲಿ ಕೂತ್ಕೊಂಡು ನಾನು ಯಾವುದೋ ಮರಳುಗಾಡಿನ ಬಗ್ಗೆ ಹೇಳ್ತಾ ಇದ್ರೆ ನಮ್ಮಲ್ಲಿ ಎಷ್ಟು ಜನ ಅದಕ್ಕೆ ಕನೆಕ್ಟ್ ಆಗ್ತೀವಿ ಅನ್ನೋದು ಒಂದು ಪ್ರಶ್ನೆ ಆಗತ್ತೆ. ಇವತ್ತಿನ ಒಂದು ಏನು ಮೊಬೈಲ್ನಲ್ಲಿ ಇನ್ಸ್ಟಂಟ್ ರಿಪ್ಲೈಗಳು ಬರುವಂಥ ಈ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಹಳ್ಳಿಗಾಡಿನ ಒಂದು ಕತೆ, ಮತ್ತು ಅಲ್ಲಿ ಒಂದು ಹಣ್ಣುಗಳನ್ನು ಮಾರುವಂಥ ಒಂದು ತರಕಾರಿ ಮಾರುವಂತಹ ಒಬ್ಬ ನಾವು ಗಂಡು ಮಕ್ಳಿಗೆ ಎಮೋಷನಲ್ ಇರಲ್ಲ, ಅವ್ರೇನು ಹೋಮ್ ಸಿಕ್ ಇರಲ್ಲ ಅಂತ ಹೇಳ್ತೀವಿ. ಆದರೆ ಈ ಕಥೆನ ಓದಬೇಕಾದ್ರೆ ನನಗೆ ಅದು ಅರ್ಥ ಆಯಿತು. ನಾನು ಒಂದು ವಸತಿ ಶಾಲೆಯಲ್ಲಿ ಓದಿದ್ರಿಂದ ಹೋಮ್ ಸಿಕ್ ಅಂತ ಏನು ಹೇಳ್ತಾ ಇದ್ವಿ, ಅದರಲ್ಲಿ ಸುಮಾರು ಜನ ತಪ್ಪಿಸ್ಕೊಂಡು ಹೋಗ್ತಾ ಇದ್ದವ್ರು ಜಾಸ್ತಿ ಹುಡುಗರೇನೆ. ಹುಡುಗಿಯರಿಗೆ ಬೇಜಾರಾದ್ರೂ ಮನೆಗೆ ಹೋಗ್ಬೇಕು ಅನ್ನಿಸ್ತಿದ್ರು, ನಮಗೆ ಧೈರ್ಯ ಇರ್ತಿರ್ಲಿಲ್ಲ, ಹೆಂಗೆ ಹೋಗೋದು ಏನು ಗೊತ್ತಾಗ್ತಿರ್ಲಿಲ್ಲ. ಬಟ್ ಯಾವಾಗಲೂ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಿದ್ದು ಹುಡುಗರೇನೆ. ಅವ್ರನ್ನ ಅವ್ರ ಅಪ್ಪ ಅಮ್ಮ ಹಳ್ಳಿಯಿಂದ ಎಲ್ಲ ಮತ್ತೆ ವಾಪಸ್ ಕರ್ಕೊಂಬಂದು ಸ್ಕೂಲಲ್ಲಿ ಬಿಟ್ಟು ಮೇಷ್ಟ್ರಿಗೆ ಹೇಳಿ, ಮೇಷ್ಟ್ರು ಅವ್ರ ಮುಂದೆ ಇವರಿಗೆ ಬೈದು ಆಮೇಲೆ ಒಂದು 4 ಹೊಡೆದು ಎಲ್ಲ ಅವ್ರನ್ನ ಬಲವಂತವಾಗಿ ಅಲ್ಲಿ ಒಂದು ಕ್ಯಾಂಪಸ್ಸಲ್ಲಿ ಇರೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಂಥ ಸಮಯ. ನನಗೆ ಅದು ನೆನಪಾಯಿತು ಈ ಕಾದಂಬರಿನ ಓದಬೇಕಾದ್ರೆ. ಇವನು ಸಪ್ತಕೋಟಿ ಏನಿದ್ದಾನೆ, ಅವನು ಮನೆಯಿಂದ ತಪ್ಪಿಸ್ಕೊಂಡು ಓಡೋಗೋದು, ಅವರಮ್ಮ ಅವರಿಗೆ ಇಲ್ಲ ನೀನು ವಾಪಸ್ ಹೋಗಬೇಕು, ದುಡಿಮೆ ಮಾಡಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಅನ್ನುವಂಥದ್ದೆಲ್ಲ ಹೇಳುವಂಥದ್ದು ತುಂಬ ಕನೆಕ್ಟ್ ಆಯಿತು ನನಗೆ. ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ನಮಗೆ ಅಮ್ಮನ ಒಂದು ಪ್ರೀತಿ ಅನ್ನೋದು ಏನಿರುತ್ತೆ, ಇಟ್ ಈಸ್ ಲೈಕ್ ಕಮಿಂಗ್ ಹೋಮ್ ಅಂತ ಏನು ಹೇಳ್ತೀವಿ. ಅಮ್ಮ ಇದ್ದರೆ ಪ್ರಪಂಚನೇ ನಮ್ಮ ಪಕ್ಕದಲ್ಲಿ ಇದೆ, ನಮ್ಮ ಜೊತೆಯಲ್ಲಿ ಇದೆ ಅನ್ನೋಂಥ ಒಂದು ಧೈರ್ಯ. ಯಾವತ್ತಿದ್ರೂ ಮಕ್ಕಳು ಬೆಳೆದ್ಮೇಲೆ ದೊಡ್ಡವರಾದ್ಮೇಲೆ ಹೊರಗೆ ಹೋಗಲೇಬೇಕು. ಆ ಒಂದು ಸಂದೇಶ ಏನಿದೆ, ಅಥವಾ ಒಂದು ಈ ಕೃತಿಯನ್ನು ಓದ್ತಾ ನಮಗೆ ರಿಯಲೈಸ್ ಆಗುವಂಥದ್ದು ಏನಿದೆ, ಒಂದು ಜನ್ರೇಷನ್ನು ಅದುವರೆಗೂ, ಈಗ ನನ್ನ ಮಗಳು ಆಲ್ರೆಡಿ ಶಿ ಈಸ್ ಲೈಕ್ ಒಂದು ಅಡಲ್ಟ್, ಶಿ ಈಸ್ 18 years old. ನಮ್ಮ ಮನೆಗೆ ಯಾರಾದರೂ ಒಂದು ಚಿಕ್ಕವ್ರು ಬಂದರೆ, ಅವಳಿಗಿನ ಚಿಕ್ಕ ಹುಡುಗರು ಒಂದು 10 ವರ್ಷದವ್ರು ಬಂದ್ರೂ ಇವ್ರು ಯಾವುದೋ ಬೇರೆ ಜನ್ರೇಷನ್ ಅನ್ನೋ ಥರ ಟ್ರೀಟ್ ಮಾಡ್ತಾಳೆ. ಅವ್ರು ಚಿಕ್ಕ ಹುಡುಗರು, ನಾನು ಅವ್ರ ಜೊತೆ ಏನು ಆಟ ಆಡಲಿ ಅಂತ ಹೇಳ್ತಾಳೆ. ಆ ರೀತಿಯ ಒಂದು ನಮಗೆ ಇನ್ನೊಂದು ನಮಗಿನ ಚಿಕ್ಕವರು ಅಥವಾ ದೊಡ್ಡವ್ರ ಜೊತೆ ಕನೆಕ್ಟ್ ಆಗೋದೇ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಅಂಥ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೆ ಈ ಕೃತಿಯಲ್ಲಿ ನನಗೆ ಅದು ತುಂಬ ಇಷ್ಟ ಆಯಿತು. ಎಲ್ಲ ವಯಸ್ಸಿನವ್ರನ್ನ, ಸಪ್ತಮಿಯ ಅಜ್ಜಿ ಇರ್ಬೋದು, ಸಪ್ತಮಿಯ ಅಪ್ಪ ಅಮ್ಮ, ಮತ್ತು ಹೀರೋನ ಒಂದು ಅತ್ತೆ, ಅಮ್ಮ, ಅವನ ಸ್ನೇಹಿತರು, ಬಸವಣ್ಣನ ಅಂತ ಸ್ನೇಹಿತರು, ಈ ಪಾತ್ರಗಳೆಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ಮೂಡಿ ಬಂದಿವೆ. ಇದು ನಾನು ಇತ್ತೀಚೆಗೆ ನಮ್ಮ ಊರಿಗೆ, ನಾನು ಚಿತ್ರದುರ್ಗದಲ್ಲಿ ಇಂಜಿನಿಯರಿಂಗ್ ಓದಿದ್ದು. ಚಿತ್ರದುರ್ಗದ ಹತ್ರ ಒಂದು ಹಳ್ಳಿ ಇದೆ ಸೊಂಡೆಕೊಳ ಅಂತ, ನಮ್ಮ ಅಮ್ಮನ ಊರು ಅದೇನೆ.
ಸೊ ದಾವಣಗೆರೆಯಲ್ಲೆಲ್ಲ ನಮಗೆ ಓಡಾಡಿದ್ದೀವಿ. ಸೊ ಭಾಷೆ ಎಲ್ಲ ನನಗೆ ತುಂಬ ಕನೆಕ್ಟ್ ಆಯಿತು, ಚೆನ್ನಾಗೇ ಇದೆ. ಸೊ ಅಲ್ಲಿ ನಾನು ಗಮನಿಸಿದಂಥ ಒಂದು ಮುಖ್ಯ ವಿಚಾರ ಏನಂದರೆ, ಬಹಳಷ್ಟು ಜನ ಕೆಲಸದ ಕಾರಣದಿಂದ, ಓದಿನ ವಿದ್ಯಾಭ್ಯಾಸದ ಕಾರಣದಿಂದ ಯಂಗ್ಸ್ಟರ್ಸು ಸಿಟಿಗಳಿಗೆ ಶಿಫ್ಟ್ ಆಗಿಬಿಡ್ತಾ ಇದ್ದಾರೆ. ಸಿಟಿಗಳಿಗೆ ಬಂದು ಇಲ್ಲಿ ಅವ್ರು ಏನೋ ಒಂದು ಏಳು ಬೀಳುಗಳನ್ನು ಕಂಡುಕೊಂಡು ಮನೆಯ ಒಂದು ವಾತಾವರಣವನ್ನು ಬಿಟ್ಟು ಇಲ್ಲಿ ಬಂದು ಹೊಸದಾಗಿ ಸೇರಿಕೊಂಡು ಒಂದು ಏನಂತಾರೆ, ಎಲ್ಲೋ ಹಾಕ್ಬಿಟ್ಟಿರುವ ಥರ ಒಂದು ಅನ್ಕಂಫರ್ಟಬಲ್ ಸಿಚುವೇಶನ್ಸ್, ತಮ್ಮ ಒಂದು ಕಂಫರ್ಟ್ ಝೋನಿಂದ ಹೊರಗೆ ಬಂದು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಮೊದಲನೇ ಭಾಷೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವರು ಒಂದು ಕೀಳರಿಮೆನ ಅನುಭವಿಸ್ತಾ, ಒಂದು ಎಕ್ಸ್ಪೋಜರ್ ಇರೋದಿಲ್ಲ, ಒಂದು ವ್ಯಾವಹಾರಿಕವಾದ ಜ್ಞಾನ ಅಂತ ನಾವು ಏನು ಹೇಳ್ತೀವಿ, ಈಗ ಹಳ್ಳಿಗಳಲ್ಲಿ ಒಂದು ಸಮುದಾಯಗಳಲ್ಲಿ ಇರುವಂತಹ ಒಂದು ಆಪ್ತತೆ ಇಲ್ಲಿ ಅವ್ರಿಗೆ ಬಂದ ತಕ್ಷಣ ಮಿಸ್ ಆಗುತ್ತೆ. ನಾವು ಅಪಾರ್ಟ್ಮೆಂಟ್ಗಳಲ್ಲಿ ನೋಡ್ತೀವಿ, ಪಕ್ಕದ ಮನೇಲಿ ಯಾರು ಇರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಪಟ್ಟಣದಲ್ಲಿ ಎಲ್ಲ ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಆಗಿಬಿಟ್ಟಿರ್ತೀವಿ. ಯಾರೂ ಒಂದು ಓಕೆ ಇವನು ಯಾವುದೋ ಒಂದು ಹಳ್ಳಿಯಿಂದ ಬಂದಿದ್ದಾನೆ, ಅವನಿಗೆ ನಾವು ಅಡ್ಜಸ್ಟ್ ಆಗೋಕೆ ಒಂದು ಸ್ವಲ್ಪ ಸಹಾಯ ಮಾಡೋಣ, ಆ ಥರದ್ದೆಲ್ಲ ಇವಾಗ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅಂಥ ಒಂದು ವಾತಾವರಣದಲ್ಲಿ ಈ ಹುಡುಗರು ಬಂದು ಹೇಗೆ ಅಡ್ಜಸ್ಟ್ ಆಗ್ತಾರೆ, ಹೇಗೆ ಹೊಸದಾಗಿ ತಮ್ಮ ಜೀವನವನ್ನು ಕಟ್ಟಿಕೊಳ್ತಾರೆ, ಅದೆಲ್ಲ ಬಹಳ ಗಂಭೀರವಾದಂತಹ ವಿಚಾರಗಳು. ಸೊ ನಮ್ಮ ಊರಿನಲ್ಲಿ ಏನಾಗ್ತದೆ, ಸುಮಾರು ಜನ ಯುವಕರು ಆಲ್ಮೋಸ್ಟ್ 25-30 ವರ್ಷಗಳು ಆದರೂ ಕೂಡ ಅವರಿಗೆ ಮದುವೆಗಳೇ ಆಗ್ತಾ ಇಲ್ಲ. ಹೆಣ್ಮಕ್ಳಿಗೆ ಈಗ ಊರಲ್ಲೇ ಇರುವಂತಹ ಹೊಲ ಮನೆ ನೋಡ್ಕೊಂಡು ಹೋಗ್ತಾ ಇರುವಂತಹ ಹುಡುಗರನ್ನ ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಇವಾಗ. ಅವರಿಗೆ ಏನೋ ಈಗಲೂ ಅವರ ಕಲ್ಪನೆಯಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬರ್ತಾನೆ, ನಮ್ಮನ್ನು ಮದುವೆ ಆಗಿ ಕರ್ಕೊಂಡು ಹೋಗ್ತಾನೆ, ಮೇ ಬಿ ಅಮೇರಿಕಾಗೆ ಹೋಗ್ತೀವಿ, ಇಲ್ಲ ದುಬೈಗಾದರೂ ಹೋಗ್ತೀವಿ ಅನ್ನುವಂಥ ಒಂದು ಕಲ್ಪನೆ ಇರುವಂಥ ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಹಾಗಾಗಿ ಯಾವುದೋ ಒಂದು ಭ್ರಮಾಲೋಕ, ಈಗ ಮೊದಲಿದ್ದಂಗೆ ಈಗಲೂ ಇಷ್ಟೆಲ್ಲ ಎಕ್ಸ್ಪೋಜರ್ ಇದ್ದು, ಇಷ್ಟೆಲ್ಲ ಹೆಣ್ಮಕ್ಳು, ಈಗ ನಾವು ಯಾವುದೇ ಕಾಲೇಜ್ಗಳಿಗೆ ಹೋಗಿ ನೋಡಲಿ, ಯಾವುದೇ ಸ್ಕೂಲ್ಗಳಲ್ಲಿ ಹೋಗಿ ನೋಡಲಿ, ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ಇವಾಗಿನ ಇದರಲ್ಲಿ. ಸೊ ಎಕ್ಸ್ಪೋಜರ್ ಇದ್ದರೂ ಕೂಡ ತುಂಬ ಒಂದು ಏನು ಹೇಳ್ಬೋದು ಅಂದರೆ, ಒಂದು ರಿಲಕ್ಟನ್ಸ್ ಇದೆ. ನನಗೆ ಸಿಟಿಗೆ ಹೋಗಿ ಅಲ್ಲಿ ಸೆಟ್ಲ್ ಆದರೆ ಮಾತ್ರ ಜೀವನ, ಹಳ್ಳಿಗಳಲ್ಲಿರುವಂಥ ಜೀವನವೇ ಅಲ್ಲ, ಇಲ್ಲಿರುವಂಥದ್ದೆಲ್ಲ ಒಂದು ಅಹಿತಕರವಾದಂಥದ್ದು, ಚೆನ್ನಾಗಿಲ್ಲದೆ ಇರುವಂಥದ್ದು. ಇದನ್ನು ಮೀರಿ ಹೋದರೆ ಇನ್ನೂ ಏನೋ ಒಂದು ಹೊಸದಾಗಿ ನಾವು ಜೀವನ ಕಂಡುಕೋಬೋದು ಅಂತ ಒಂದು ಭ್ರಮೆನಲ್ಲಿ ಭಾಳ ಜನ ಬದುಕ್ತಾ ಇದ್ದಾರೆ. ಒಂದು ಎಕರೆಗೆ ಇವತ್ತು ಎಷ್ಟು ಬೆಲೆ ಇದೆ ಜಮೀನಿಗೆ ಅನ್ನುವಂಥದ್ದು ನಾವು ಅವರಿಗೆ ಅರ್ಥ ಮಾಡಿಸೋದು ತುಂಬ ಕಷ್ಟ ಇದೆ. ಎಲ್ಲರೂ ಒಂಥರ ಗಿವನ್ ಆನ್ ಆಪ್ಷನ್, ಇವತ್ತೇನೆ ಜಮೀನು ಮನೆ ಮಠ ಎಲ್ಲ ಮಾರ್ಬಿಟ್ಟು ಪಟ್ಟಣಗಳಿಗೆ ಹೋಗಿ ಸೆಟ್ಲ್ ಆಗಬೇಕು, ಅಲ್ಲಿಯ ಒಂದು ಶೋಕಿಯ ಒಂದು ಜೀವನ, ಒಂದು ಧಾವಂತದ ಜೀವನ ಇದೇ ಅಟ್ರಾಕ್ಟ್ ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಈ ಕಾದಂಬರಿ ತುಂಬ ಪ್ರಸ್ತುತ ಅಂತ ಅನ್ನಿಸ್ತು ನನಗೆ. ಈ ಯಾರೇ ನಾವು ಒಂದು ಸಿನಿಮಾದಲ್ಲಿ ಆಗಲಿ, ಒಬ್ಬ ಹೀರೋ ಆಗಲಿ, ಒಬ್ಬ ಲೇಖಕರಾಗಲಿ, ಒಂದು ಕವಿತೆಯನ್ನು ಬರೆಯುವಂಥ ಒಬ್ಬ ಲಿರಿಸಿಸ್ಟ್ ಆಗಿರಲಿ, ಅವರ ಮೊದಲನೇ ಕೃತಿ ಪ್ರೀತಿ ಅಥವಾ ಒಂದು ಲವ್ ಸ್ಟೋರಿ ಆಗಿದ್ರೆ ಅದು ಅವರಿಗೆ ತಮ್ಮ ಒಂದು ಭಾವನೆಗಳನ್ನ, ತಮ್ಮಲ್ಲಿ ಇರುವಂಥ ಒಂದು ಸ್ಟೋರಿಯನ್ನು ಹೇಳ್ಕೊಳ್ಳೋದಕ್ಕೆ ಅದು ಒಂದು ಬಹಳ ಒಳ್ಳೆಯ ಟಾಪಿಕ್ ಅಂತ ನನಗನ್ಸುತ್ತೆ. ಯಾಕಂದರೆ ಯಾರು ನಮ್ಮಲ್ಲಿ ಎಲ್ಲರೂ ಒಂದು ಲವ್ ಸ್ಟೋರಿಗೆ ತುಂಬ ಬೇಗ ಕನೆಕ್ಟ್ ಆಗ್ತೀವಿ, ಬೇರೆ ಯಾವುದೇ ವಿಷಯಗಳಿಗಿಂತನೂ ಹೆಚ್ಚಾಗಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೀತಿ ಪ್ರೇಮ ಇದನ್ನು ಅನುಭವಿಸಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಒಂದು ಹಣ್ಣು ಮಾರುವಂಥ ಒಂದು ಮಾರ್ಕೆಟ್ನಲ್ಲಿ ಈ ಹುಡುಗಿ ಒಬ್ಬರನ್ನೊಬ್ಬರು ನೋಡೋದು, ಒಬ್ಬರ ಬಗ್ಗೆ ಒಬ್ಬರಿಗೆ ಅನುಮಾನಗಳು, ಒಂದು ಸಿಡುವು, ಕಿರಿಕಿರಿ, ಆನಂತರ ಅದು ಪ್ರೀತಿಯಾಗಿ ಬದಲಾಗುವಂಥದ್ದು, ಆನಂತರ ಇವನನ್ನು ಬಿಟ್ಟು ಬದುಕಿರೋಕೆ ಆಗಲ್ಲ ಅನ್ನುವಂಥದ್ದು. ಆಮೇಲೆ ಅವನ ಅಮ್ಮ ಹೇಳ್ತಾಳೆ, ಈ ಹುಡುಗಿ ನಿನ್ನ ಏನೋ ಬೇರೆ ಜಾತಿ, ಯಾವುದೇ ರೀತಿಲೂ ನಿನಗೆ ಸೆಟ್ ಆಗೋಲ್ಲ, ಅವರು ಆರ್ಥಿಕವಾಗಿ ಎಕ್ಸ್ಪೋಜರ್ ಇರಲಿ, ಅವರು ಒಂದು ಅಲೆಮಾರಿಗಳ ಜೀವನ, ಆ ಥರದ್ದೆಲ್ಲ, ಈ ಹುಡುಗಿನ ನೀನು ಯಾಕೆ ಪ್ರೀತಿಸ್ತಾ ಇದೆಯಾ, ಬಿಟ್ಬಿಡು ಅಂತ ಹೇಳಿದಾಗ ಅವನು ಒಂದು ಮಾತು ಹೇಳ್ತಾನೆ, ಅವಳು ನನ್ನ ಆತ್ಮದ ಕೂಗು ಅಂತ ಹೇಳ್ತಾಳೆ. ಆಗ ಅವರಮ್ಮ ಮತ್ತೇನು ಮುಂದಕ್ಕೆ ಮಾತಾಡೋದಿಲ್ಲ. ಆ ಸೀನ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಇತ್ತೀಚೆಗೆ ಸ್ವಲ್ಪ ನಾವು ಪೇರೆಂಟ್ಸಲ್ಲಿನೂ ನಾವು ಆ ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಆ ಅಕ್ಸೆಪ್ಟೆನ್ಸ್ ಅನ್ನುವಂಥದ್ದು ಏನಿದೆ, ಒಬ್ಬೊಬ್ಬರೇ ಮಕ್ಕಳು ಇರ್ತಾರೆ, ನಾವು ಅವರ ಆಸೆಗೆ ವಿರುದ್ಧವಾಗಿ ಹೋಗಿ ಅವ್ರನ್ನ ಕಳ್ಕೊಳ್ಳುವಂಥದ್ದು ಯಾರಿಗೂ ಇಷ್ಟ ಆಗಲ್ಲ. ಎಲ್ಲೋ ಒಂದು ಕಡೆ ನಿಧಾನವಾಗಿ ಅದು ಆ ಒಂದು ಪರಿವರ್ತನೆ ಆಗ್ತಾ ಇದೆ.
ಆ ನಿಟ್ಟಿನಲ್ಲಿ ಈ ಕಾದಂಬರಿ ತುಂಬ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದೆ. ಮತ್ತು ನಾವು ಇರುವಂಥ ವಾತಾವರಣದಲ್ಲೇ ನಮಗೆ ಒಂದು ಕಂಫರ್ಟ್ ಕಂಡುಕೊಳ್ಳುವಂಥದ್ದು, ಜೀವನ ಕಂಡುಕೊಳ್ಳುವಂಥದ್ದು, ಎಲ್ಲ ತಲೆಮಾರುಗಳವರ ಜೊತೆ ಬೆರೆಯುವಂಥದ್ದು, ಯಾವುದೋ ನಮ್ಮ ಕೈಲಾಗದೇ ಇರುವಂತಹ ಒಂದು ಉದ್ಯೋಗದ ಬಗ್ಗೆ ಕನಸುಗಳನ್ನು ಇಟ್ಕೊಂಡು ನಿರಾಸೆ ಆಗೋದ್ರ ಬದಲು ನಮ್ಮ ಕೈಲಿ ಏನು ಸಾಧ್ಯ ಇದೆ. ಇವತ್ತು ನೋಡ್ತಾ ಇದ್ರೆ ಒರಾಕಲ್ ಅನ್ನೋಂಥ ದೊಡ್ಡ ಕಂಪನಿಗಳಲ್ಲಿ 30,000 ಜನರನ್ನ ಓವರ್ ನೈಟ್ ಕೆಲಸದಿಂದ ತೆಗೆದುಹಾಕಿದ್ದಾರೆ. TCS ಅನ್ನುವಂಥ ಕಂಪನಿಗಳಲ್ಲಿ 10-15 ಸಾವಿರ ಜನಗಳನ್ನ ಜಸ್ಟ್ ಒಂದು ಇಮೇಲ್ ಕಳಿಸ್ಬಿಟ್ಟು ನಾಳೆಯಿಂದ ನೀವು ಬರಬೇಡಿ ಅಂತ ಹೇಳಿದ್ರು. ಇಂಥ ಒಂದು ಆಘಾತವನ್ನು ಸೃಷ್ಟಿಸುವಂಥ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ನಾವಿವಾಗ. ಸೊ ಈಗೆಲ್ಲ ಒಂದು ಈ ಲಾಜಿಸ್ಟಿಕ್ಸ್ ಸೆಕ್ಟರ್ ಇರ್ಬೋದು, ತರಕಾರಿ ಹಣ್ಣು ಬೆಳೆಯುವಂಥದ್ದು ಇರ್ಬೋದು, ಅಪಾರಲ್ಸ್ ಇರ್ಬೋದು, ಎಲ್ಲಿ ಮಾನವೀಯ ಮೌಲ್ಯಗಳು, ಒಂದು ಹ್ಯೂಮನ್ ಟಚ್ ಅಂತ ಒಂದು ಏನು ಹೇಳ್ತೀವಿ, ಆ ಉದ್ಯೋಗಗಳಿಗೆ ನಾವು ಹೆಚ್ಚು ಹೆಚ್ಚು ತೆರೆಕೊಳ್ಬೇಕಾಗಿದೆ. ಅದನ್ನು ನಾವು ಹೆಚ್ಚು ಹೆಚ್ಚು ಪೋಷಿಸಬೇಕಾಗಿದೆ. ಈಗ ಮನುಷ್ಯರ ಒಂದು ಹ್ಯೂಮನ್ ಟ್ರೇಟ್ಸ್ ಅಂತ ಏನು ಹೇಳ್ತೀವಿ, ನಮಗೆ ಅಗತ್ಯ ಬಿದ್ದಾಗ ಸಹಾಯ ಕೇಳೋದಾಗ್ಲಿ, ಆ ಈಗೋ ಇರ್ಬೋದು, ಒಂದು ಲೀಡ್ ಮಾಡಬೇಕು ಅನ್ನೋಂತಿರ್ಬೋದು, ಅಹಂ ಇರ್ಬೋದು, ಇವೆಲ್ಲ ಈಗ ನಮ್ಮ ಸುಮಾರು ಜನ ನಾವು ChatGPT ಯೂಸ್ ಮಾಡ್ತೀವಿ. ಏನೇ ಒಂದು ಕೇಳಬೇಕಂದ್ರೆ ನಾವು ಎಂಥ ತಗಡು ಪ್ರಶ್ನೆ ಕೇಳಲಿ, ಅದು ಫಸ್ಟ್ಗೆ ಹೇಳೋದು ಬಹಳ ಒಳ್ಳೆ ಪ್ರಶ್ನೆ ನಿಮ್ಮದು ಅಂತ. ಸೊ ಇಟ್ ವಾಂಟ್ ಶೋ ಯು ಯುವರ್ ರಿಯಲ್ ಸೈಡ್. ಅದು ಯಾವಾಗ್ಲೂ ನೀನು ಭಾಳ ಒಳ್ಳೆ ಪ್ರಶ್ನೆ ಕೇಳ್ತಾ ಇದೆಯಾ, ಇದಕ್ಕೆ ಭಾಳ ಸರಿಯಾಗಿ ಡೈರೆಕ್ಷನಲ್ಲಿ ಹೋಗ್ತಾ ಇದೆಯಾ, ಅದು ಪ್ರೋತ್ಸಾಹವನ್ನೇ ಕೊಡ್ತಾ ಇರುತ್ತೆ ಹೊರತು ನಮಗೆ ನಮ್ಮ ರಿಯಾಲಿಟಿಯನ್ನು ಹೇಳೋದಿಲ್ಲ. ಸೊ ಈಗ ನಾನು ಕಥೆನ ಕಳಿಸ್ಬಿಟ್ಟು ಸರ್ ಹೇಗಿದೆ ಇದು ಓದಿ ಹೇಳಿ ಅಂತಂದರೆ ಅದನ್ನು ಪ್ರಾಮಾಣಿಕವಾಗಿ ಅದ್ರ ಬಗ್ಗೆ ಒಂದು ಅಭಿಪ್ರಾಯ ತಿಳಿಸುವಂಥವ್ರು ಕಮ್ಮಿ ಆಗ್ತಾ ಇರುವಂತಹ ಇವತ್ತಿನ ಪ್ರಪಂಚದಲ್ಲಿ ನಮಗೆ ಈ ರೀತಿಯ ಒಂದು ಹ್ಯೂಮನ್ ಟಚ್ ಇರುವಂಥ ಕಥೆಗಳು, ಈ ರೀತಿಯ ಒಂದು ಮುಗ್ಧತೆ ಇರುವಂಥದ್ದು, ಒಂದು ಗಂಡು ಹೆಣ್ಣು ಮೊದಲನೇ ಬಾರಿ ಭೇಟಿ ಆಗೋದು, ತಮ್ಮ ಭಾವನೆಗಳಿಗೆ ಒಂದು ರೂಪವನ್ನು ಕೊಡುವಂಥದ್ದು, ಒಂದು ಸಣ್ಣ ಉಡುಗೊರೆಗಳ ಮೂಲಕನೋ ಒಂದು ಹೂವು ಹಣ್ಣಿನ ಮೂಲಕನೋ ವ್ಯಕ್ತಪಡಿಸೋದೇನಿದೆ, ಇದು ನನಗೆ ತುಂಬ ಇಷ್ಟ ಆಯಿತು. ಹಾಗಂತ ಇದು ಒಂದು ಅದ್ಭುತವಾದ ಕತೆ ಅಂತ ನಾನು ಹೇಳಲಾರೆ. ಇದರಲ್ಲಿ ಸುಮಾರು ಅಂದರೆ ಅಟ್ಲೀಸ್ಟ್ ಮೇ ಬಿ ನಾನು ಒಂದು ಟೀನೇಜರ್ ಆಗಿದ್ದಾಗ ಇದನ್ನು ಓದಿದ್ರೆ ಇನ್ನೂ ಹೆಚ್ಚು ಕನೆಕ್ಟ್ ಆಗ್ತಾ ಇತ್ತು ಏನೋ. ಆದರೂ ಈ ಘಟ್ಟದಲ್ಲಿ ಇದನ್ನು ಓದಿದಾಗ ಒಂದು ಇನ್ನೂ ನಮ್ಮಲ್ಲಿ ಆ ಒಂದು ಸೂಕ್ಷ್ಮವಾದ ಸಂವೇದನೆಗಳು ಈಗಲೂ ಇದ್ದಾವೆ, ಈಗಲೂ ಅವಕ್ಕೆ ನಾವು ಸ್ಪಂದಿಸಬಹುದು ಅನ್ನುವಂಥದ್ದು ಈ ಕಥೆಯನ್ನು ಓದಿದಾಗ ನನಗೆ ಅರ್ಥವಾಯಿತು. ಹೆಚ್ಚು ಕತೆ ಬಗ್ಗೆ ಹೇಳಲಾರೆ, ನೀವೆಲ್ಲ ಪುಸ್ತಕವನ್ನು ಕೊಂಡು ಓದ್ರಿ. ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅವರ ಒಂದು ಎಕ್ಸ್ಪ್ರೆಷನ್ನು ಮತ್ತು ಭಾಷೆ ಮತ್ತು ಅವರು ಕಟ್ಟಿಕೊಡ್ತಾ ಇರುವಂಥ ಒಂದು ಚಿತ್ರಣಗಳು, ಇದನ್ನು ಓದ್ತಾ ಓದ್ತಾ ನಮ್ಮಲ್ಲಿ ಒಂದು ಇಮೇಜ್ಗಳು ಏನು ಮೂಡುತ್ತೆ ಅದೆಲ್ಲ ತುಂಬ ರಿಯಲಿಸ್ಟಿಕ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ನಿಮಗೆಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ನನಗೆ ಭಾವಿಸ್ತೇನೆ. ಇದರ ಮುಖಪುಟ ಕೂಡ ತುಂಬ ಚೆನ್ನಾಗಿದೆ. ಒಂದು ಹೆಣ್ಣು ಮತ್ತು ಗಂಡಿನ ಹೆಜ್ಜೆಗಳ ಜೊತೆಯಾಗಿ ನಡೀತಾ ಇರುವಂತಹ ಒಂದು ಈ ಚಿತ್ರ ತುಂಬ ಕನೆಕ್ಟ್ ಆಗುವಂಥ ಚಿತ್ರ. ಚಿದಾನಂದ್ ಅವರಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ಒಂದು ಅವಕಾಶಕ್ಕೋಸ್ಕರ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ.